ಅರವಿಂದ ಏನನ್ನು ನಂಬ್ಕೊಂಡಿದ್ದಾಳೋ ಅದನ್ನೇ ಕುರುಡರ ತರ ಪಾಲಿಸ್ತಿದ್ದಾಳೆ. ಈ ಡೈವರ್ಸ್ ಇಂದ ಮಿತ್ರನ್ಗೆ ಭಾಗ್ಯಂಗೆ ಒಳ್ಳೇದ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ ಹೊರತು ಅವರಿಬ್ಬರ ಜೀವನಾನು ನಾಶ ಮಾಡ್ತಾ ಇದ್ದೀನಿ ಅನ್ನೋದು ಅವಳಿಗೆ ಅರ್ಥನೇ ಆಗ್ತಿಲ್ಲ. ಹೌದು ಕಣು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು ಅಂತ ಆ ದಾರಿ ಮಾತ್ರ ಕಾಣಿಸ್ತಾ ಇಲ್ಲ. ಆರ್ತಿ ತಗೊಳ್ಳಿ ಮಾವ. ಏನಾಯ್ತು ಮಾವ? ಆರ್ತಿ ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ನೀನು ಪೂಜೆಗಳನ್ನು ಮಾಡ್ತೀಯಾ, ಆರತಿ ಕೊಡ್ತೀಯಾ. ಆದ್ರೆ ಆ ದೇವರು ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಜನನ್ನೇನೆ ಮುಳುಗಿಸ್ತಾ ಇರ್ತಾನೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಏನೂ ಇಲ್ಲಮ್ಮ, ಆ ದೇವ್ರು ಬರೆದಿರೋಂಥ ಹಣೆ ಬರದ ಬಗ್ಗೆ ಮಾತಾಡ್ತಿದ್ದೀನಿ. ಅವನು ನಮ್ಮ ಜೀವನದ ಜೊತೆ ಆಟ ಆಡೋ ವಿಧಾನದ ಬಗ್ಗೆ ಹೇಳ್ತಿದ್ದೀನಿ. ಅವನು ದಯೆ ತೋರಿಸದೇ ಇರುವಂತ ಈ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವ್ ಯಾವ್ದೋ ವಿಷಯಕ್ಕೆ ತುಂಬಾ ನೊಂದ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿದೆ ಮಾವ. ಅದೇನಂತ ನೀವ್ ನನಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ. ಆದ್ರೆ ಒಂದ್ ವಿಷಯ ಮರಿಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಆ ದೇವ್ರು ಎಲ್ಲ ಸರಿ ಮಾಡ್ತಾನೆ, ಸರಿನಾ? ಏನ್ ಭಾಗ್ಯ, ಬೆಳಗ್ಗೆನೆ ದೇವ್ರ ಪರವಾಗಿ ವಾದ ಮಾಡ್ತಿದ್ಯಲ್ಲ, ಏನ್ ವಿಷಯ? ಅದೇನಿಲ್ಲ ಮಿತ್ರ ಅವ್ರೆ, ಆರ್ತಿ ತಗೊಳ್ಳಿ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಮಿತ್ರ. ನಿಮ್ಮಿಬ್ರು ಜೊತೆಗೂ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನ್ ಮಾಮ್ ಅದು? ಇದನ್ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಏನ್ ಮಿತ್ರ ಅವ್ರೆ ಅದು? ಕುಟುಂಬದ ಒಳ್ಳೇದಕ್ಕೋಸ್ಕರ ತಗೊಂಡಿರೋ ನಿರ್ಧಾರ. ನಿಮ್ಮಿಬ್ರು ಕ್ಷೇಮಕ್ಕೋಸ್ಕರ ತಗೊಂಡಿರೋ ನಿರ್ಧಾರ. ಇನ್ಮುಂದೆ ನಿಮ್ಮಿಬ್ರಿಗೂ ಯಾವುದೇ ರೀತಿ ಹಾನಿ ಆಗ್ಬಾರ್ದು ಅಂತ ತಗೊಂಡಿರೋ ನಿರ್ಧಾರ. ಆದ್ರೆ ಸಡನ್ ಆಗಿ ಯಾಕಿದೆಲ್ಲ? ಡಿವೋರ್ಸ್ ಆಗೋದಕ್ಕಿನ್ನು 3 ತಿಂಗಳು ಟೈಮ್ ಇದೆಯಲ್ಲ ಮಾಮ್. ಇನ್ನು 3 ತಿಂಗಳು ಕಾದ್ರೆ ಈ ಮನೆಯಲ್ಲಿ ಇನ್ನೂ ಘೋರವಾದ ಘಟನೆಗಳು ನಡೀಬಹುದು. ಅದಕ್ಕೆ ನಾಳೆನೇ ನಿಮ್ಮಿಬ್ರಿಗೂ ವಿಚ್ಛೇದನ ಸಿಗೋ ಏರ್ಪಾಡು ಮಾಡಿದ್ದೆ.
ನಿಮ್ಗೆ ಅತ್ತಿಗೆಗೆ ಡೈವೋರ್ಸಾ? ಹೌದು. ಆದ್ರೆ ಇಷ್ಟು ಸಡನ್ ಆಗಿ ಈ ನಿರ್ಧಾರ ಯಾಕೆ ತಗೊಂಡ್ರಿ ದೊಡ್ಡಮ್ಮ? ಯಾಕಂದ್ರೆ ಭಾಗ್ಯ ಜೊತೆಲಿದ್ರೆ ಮಿತ್ರನ್ಗೆ ಅವಾಗ ಗಂಡಾಂತರಗಳು ಬರ್ತಾನೆ ಇರೋ ಕಾರಣಕ್ಕೆ. ಮಿತ್ರನ್ಗೋಸ್ಕರ ಭಾಗ್ಯ ತನ್ನ ಉಸಿರನ್ನೇ ಪಣಕ್ಕಿಟ್ಟು ಅವಳ ಪ್ರಾಣನ ಒತ್ತೆ ಇಡ್ತಾ ಇರೋ ಕಾರಣಕ್ಕೆ. ಹೀಗೆ ಒಬ್ರಿಂದ ಮತ್ತೊಬ್ರಿಗೆ ಇಷ್ಟೆಲ್ಲ ಪ್ರಮಾದಗಳಿರುವಾಗ ಇನ್ನೂ ಅವರು ಜೊತೆಗೆ ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನೀನ್ ಹೇಳೋದು ಕೂಡ ನಿಜಾನೇ ಅಕ್ಕ. ಒಬ್ರಿಂದ ಇನ್ನೊಬ್ರಿಗೆ ಇಷ್ಟು ಕಷ್ಟ ಇದೆ ಅಂತ ಗೊತ್ತಿದ್ರೂ ಕೂಡ ನಾವಂತೂ ಸುಮ್ನಿರ್ಬಾರ್ದು. ನೀನಿವಾಗ ತಗೊಂಡಿರುವಂತಹ ಡೆಸಿಷನ್ ತುಂಬಾನೇ ಕರೆಕ್ಟ್. ಇಬ್ರಿಗೂ ಇದರಿಂದ ಒಳ್ಳೇದೇ ಆಗತ್ತೆ. ನಾವೆಲ್ಲ ಬಯಸೋದು ಏನು ಹೇಳಿ, ಅವರಿಬ್ರು ಕ್ಷೇಮವಾಗಿರ್ಬೇಕು ಅಂತ ಅಲ್ವಾ? ಇದೊಂದೇ ನೋಟಿಸ್ ಪೂರ್ತಿ ಪರಿಸ್ಥಿತಿನ ಸರಿ ಮಾಡತ್ತೆ ಅಕ್ಕ. ಪರಿಸ್ಥಿತಿನ ಸರಿ ಮಾಡತ್ತಾ? ಇಲ್ಲ ದೇವ್ಯಾನಿ ಚಿಕ್ಕತ್ತೆ, ಅದು ಜೀವನನ ಸರ್ವನಾಶ ಮಾಡುತ್ತೆ. ಜಾನು, ನಿನ್ಗೇನು ಗೊತ್ತಿಲ್ಲ, ಏನು ಮಾತಾಡ್ಬೇಡ. ಮಾತಾಡ್ತೇನೆ. ಹೇಗಿರೋದು ಅರವಿಂದ ಅತ್ತೆ? ಸುಂದರವಾಗಿರೋ ಜೀವನದ ಮೇಲೆ ಕತ್ಲೆ ಅನ್ನೋ ಕಪ್ಪು ಬಣ್ಣನ್ ಬಳ್ದು ಜೀವನ ಚೆನ್ನಾಗಿರತ್ತೆ, ಕ್ಷೇಮವಾಗಿರತ್ತೆ ಅಂತ ಏನೇನೋ ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡ್ ಸುಮ್ನೆ ಇರ್ಬೇಕಾ? ಹೇಳ್ತಾ ಇದ್ದೀನಲ್ವ ಜಾನು, ಈ ಪರಿಸ್ಥಿತಿ ಎಲ್ಲ ನಿನ್ಗೆ ಅರ್ಥ ಆಗಲ್ಲ ಅಂತ. ಯಾಕೆ ನಿನಗ್ ಗೊತ್ತಿಲ್ವಾ? ನಿಮ್ಮಕ್ಕ ಸಾವು ಬದುಕಿನ ಮಧ್ಯೆ ಹೋರಾಡ್ಲಿಲ್ವಾ? ಸಾವಿನ ಬಾಗ್ಲನ್ನ ತಟ್ಟಿ ಬರ್ಲಿಲ್ವಾ? ಯಾರಿಗೋಸ್ಕರ ಹೋಗಿದ್ಲು? ಅವಳ ಗಂಡಂಗೋಸ್ಕರ ಹೋಗಿದ್ಲು. ಅವಳ ಗಂಡನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೋಗಿದ್ಲು. ಇಷ್ಟು ಒಳ್ಳೆ ಸೊಸೆ ಸಿಕ್ಕಿರೋದಕ್ಕೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ನೋಡ್ಕೋಬೇಕು. ಅವಳ ಜೀವನಕ್ಕೆ ಒಂದು ರಕ್ಷಣೆ ಆಗಿ ನೋಡ್ಕೋಬೇಕು. ಆದ್ರೆ ನೀವು ಅದೇ ವಿಷಯನ ಕಾರಣವಾಗಿಟ್ಕೊಂಡು ನಮ್ಮ ಅಕ್ಕನ ಜೀವನನ ಬೀದಿಗೆ ಬಿಟ್ಬಿಡ್ತಾ ಇದ್ದೀರಾ. ಇದು ಯಾವ ತರ ನ್ಯಾಯ ಅತ್ತೆ? ನೀನು ಚಿಕ್ಕ ಹುಡುಗಿ ಜಾನು, ನ್ಯಾಯ ಅನ್ಯಾಯದ ಬಗ್ಗೆ ನಿನಗ್ ಗೊತ್ತಾಗಲ್ಲ. ಇಲ್ಲಿ ಯಾರು ಯಾರಿಗೂ ಅನ್ಯಾಯ ಮಾಡ್ಬೇಕು ಅಂತ ಅನ್ಕೋತಿಲ್ಲ. ಏನೇ ಮಾಡಿದ್ರು ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತಾ ಇರೋದು. ನೀವ್ ಮಾಡ್ತಾ ಇರೋದ್ರಲ್ಲಿ ನನಗೆ ಒಳ್ಳೇದು ಅಂತ ಕಾಣಿಸ್ತಾ ಇಲ್ಲ. ಜಾಹ್ನವಿ, ಸ್ವಲ್ಪ ಸುಮ್ನಿರ್ತೀಯಾ? ಅರವಿಂದಕ್ಕ ಏನ್ ಕೆಲ್ಸ ಮಾಡಿದ್ರು ಯೋಚನೆ ಮಾಡಿನೇ ಮಾಡೋದು. ಎಲ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡೋದು. ಇದೇನೋ ನಿನ್ನ ಅಕ್ಕನ ಮೇಲಿರೋ ಕೋಪದ ಮೇಲೆ ಮಾಡಿರೋ ಹಾಗೆ ನಿನ್ನ ಅಕ್ಕನ ಮೇಲೆ ದ್ವೇಷ ಇದೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಏನೋ ಯಾವುದ್ರ ಹಿಂದೆ ಯಾವ ತರ ಉದ್ದೇಶ ಇದೆಯೋ ನನಗೆ ಹೇಗ್ ಗೊತ್ತಿರತ್ತೆ? ಜಾನು, ನೀನು ಒಂದ್ ನಿಮಿಷ ಇರು. ಮಾಮ್, ಹೀಗ್ ಮಾಡೋದು ನಿಮಗ್ ಸರಿ ಅನ್ಸತ್ತಾ? ಯಾಕ್ ಮಿತ್ರ, ನಿನ್ಗಿದು ಕರೆಕ್ಟ್ ಅಂತ ಅನಿಸ್ತಾ ಇಲ್ವಾ? ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ಯಾ? ಅಷ್ಟು ನೇರವಾಗಿ ಕೇಳಿದ್ರೆ ಮಿತ್ರ ತಾನೇ ಏನು ಉತ್ತರ ಕೊಡ್ತಾನೆ ಅರವಿಂದ? ನೀವ್ ಮಧ್ಯದಲ್ಲಿ ಮಾತಾಡ್ಬೇಡಿರಿ ದಯವಿಟ್ಟು. ಯಾಕೆಂದ್ರೆ ಎಲ್ಲಾ ವಿಷಯ ನಿಮಗ್ ಗೊತ್ತಿದೆ. ಇನ್ನೂ ತಡ ಮಾಡಿದ್ರೆ
ಪರಿಸ್ಥಿತಿ ಇನ್ನೂ ಎಷ್ಟು ವಿಷಮಯ ಆಗತ್ತೆ ಅಂತನೂ ಗೊತ್ತಿದೆ. ಗೊತ್ತಿದ್ದು ಇದಕ್ಕೆ ಅಡ್ಡಗಾಲ್ ಹಾಕೋದಕ್ಕೆ ಮಧ್ಯ ಬರಬೇಡಿ. ಹೇಳು ಮಿತ್ರ, ನಾನ್ ಯೋಚನೆ ಮಾಡ್ದೇನೆ ಈ ನಿರ್ಧಾರ ತಗೊಂಡಿರ್ತೀನಿ ಅಂತ ನಿನ್ಗನಿಸ್ತಾ ಇದ್ಯಾ? ನಾನ್ ಮಾಡ್ತಾ ಇರೋ ಕೆಲ್ಸದಲ್ಲಿ ನಿನ್ಗೇನಾದ್ರೂ ತಪ್ಪು ಕಾಣಿಸ್ತಿದ್ಯಾ? ಮಾಮ್, ಅದು ನೀನು ನನ್ನ ನಿರ್ಧಾರನ ಗೌರವಿಸ್ತೀಯ ಅಂತ ನನಗೆ ಗೊತ್ತು. ನಾನು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ ಮಾಡ್ತೀನಿ ಅನ್ನೋದು ಗೊತ್ತು. ಹೌದಾ ಅಲ್ವಾ? ಮಿತ್ರ, ನಾನು ಕೇಳ್ತಾ ಇರೋದು ನಿನ್ನೆ. ಹೌದಾ ಅಲ್ವಾ? ಯಾವಾಗ್ಲೂ ಇದ್ದಂತಹ ನಂಬಿಕೆ ಜೊತೆಗೆ ನೀನ್ ಇವಾಗ್ಲೂ ಇರು ಮಿತ್ರ. ನಾನು 108 ರೀತಿಯಲ್ಲಿ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ ಇದು. ಇನ್ನು ಯಾರು ಇದಕ್ಕೆ ಅಭ್ಯಂತರ ಹೇಳಲ್ಲ ಅಂತ ನಾನು ನಂಬಿದ್ದೀನಿ. ಭಾಗ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ತಾತ. ಕೆಲವು ಘಟನೆಗಳು ಸುಮ್ಮನೆ ನಡೆಯಲ್ಲ ಅಕ್ಕ. ಹೀಗಾಗಿದೆ ಅಂದ್ರೆ ಏನೋ ಕಾರಣ ಇರ್ಲೇಬೇಕು. ಮಿತ್ರ ಪಕ್ಕ ಭಾಗ್ಯ ಇರೋ ಅಷ್ಟು ಕಾಲ ಮಿತ್ರನ್ಗೆ ಏನಾದ್ರೂ ಗಂಡಾಂತರ ಬಂದೇ ಬರುತ್ತೆ. ಈಗ್ಲೂ ಕೂಡ ಏನಾದ್ರೂ ಅಪಾಯ ಆಗುತ್ತೆ ಅನ್ನೋ ಇದು ಸಂಕೇತನೋ ಏನೋ. ನನ್ನಿಂದನೇ ಮಿತ್ರ ಅವ್ರ ಗಂಡಾಂತರ ಆಗ್ತಿದೆ ಅಂತ, ನನ್ನಿಂದನೇ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಭಯಕ್ಕೆ ಇದ್ದಕ್ಕಿದ್ದಾಗೆ ಅತ್ತೆ ಇಂಥ ನಿರ್ಧಾರ ತಗೊಂಡಿದ್ದಾರೆ. ಆದ್ರೆ ನನ್ ಜಾತಕದ ಪ್ರಭಾವದಿಂದನೇ ಅವ್ರಿಗೇನೂ ಆಗದೆ ಇರೋದು ಅಂತ ಅತ್ತೆಗೆ ಅರ್ಥ ಆಗೋ ತರ ಹೇಳ್ಬೇಕು. ಭಾಗ್ಯ ಏನು ಅರವಿಂದ್ ಅಕ್ಕನ್ ರೂಮ್ಗೆ ಹೋಗ್ತಿದ್ದಾಳಲ್ಲ? ಅಪ್ಪಿತಪ್ಪಿ ಈ ಭಾಗ್ಯ ಮ್ಯಾಜಿಕ್ ಮಾಡಿ ಅರವಿಂದ ಆಂಟಿ ಮನ್ಸನ್ನ ಚೇಂಜ್ ಮಾಡ್ತಾಳೇನೋ ಆಂಟಿ. ಏನಾಗುತ್ತೋ ನೋಡೋಣ ಬಾ. ಅತ್ತೆ,
ನೀವ್ ಎಂಥ ಪರಿಸ್ಥಿತಿಲಿ ನಿರ್ಧಾರ ತಗೊಂಡಿದ್ದೀರಾ ಅಂತ ನನಗರ್ಥ ಆಗ್ತಿದೆ. ಒಬ್ರು ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನೀವ್ ಮಾಡಿರೋ ಕೆಲಸ ಸರಿಯಾಗಿದೆ ಅನ್ಸ್ಬೋದು. ಆದ್ರೂ ನೀವು ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಿದೆ ಅತ್ತೆ. ನಾನು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ವಾ? ಅಂದ್ರೆ ನಾನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಹೇಳೋದಕ್ ಪ್ರಯತ್ನ ಪಡ್ತಿದ್ಯಾ? ಅದ್ ಹಾಗಲ್ಲ ಅತ್ತೆ. ಮಿತ್ರ ಅವ್ರಿಗೆ ನನ್ನಿಂದ ಗಂಡಾಂತರ ಬರ್ತಿಲ್ಲ, ಬದ್ಲಿಗೆ ನನ್ ಜಾತಕದಿಂದಾನೇ ಅವ್ರಿಗೆ ರಕ್ಷಣೆ. ಪ್ಲೀಸ್, ಈ ವಿಷಯದ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಮಾಡೋದಕ್ಕೆ ನನಗ್ ಸಹನೇನೂ ಇಲ್ಲ. ಚರ್ಚೆ ಮಾಡಿ ಮತ್ತೆ ನಿರ್ಧಾರ ಮಾಡೋದಕ್ಕೆ ಸಮಯನೂ ಇಲ್ಲ. ದಯವಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ. ಸರಿ ಆಯ್ತು ಅತ್ತೆ. ಈ ಸಮಸ್ಯೆಗೆ ಇದೇ ಪರಿಹಾರ ಅಂತ ನೀವ್ ಅಂದ್ಕೊಂಡ್ರೆ ಅದಕ್ಕೆ ಗೌರವ ಕೊಡೋಕೆ ನಾನ್ ಕೂಡ ಸಿದ್ಧವಾಗಿದ್ದೀನಿ. ಆದ್ರೆ ಇನ್ನೂ 3 ತಿಂಗಳಿದೆಯಲ್ಲ, ಆ 3 ತಿಂಗಳಾದ್ಮೇಲೆ ನೀವ್ ಯಾವ ಥರದ ನಿರ್ಧಾರ ತಗೊಂಡ್ರೂ ನನಗೆ ಅಭ್ಯಂತರ ಇಲ್ಲ. ಆ 3 ತಿಂಗಳಾದ್ಮೇಲೆ ನೀವ್ ಏನ್ ಮಾಡು ಅಂದ್ರೂ ನಾನು ಮಾಡ್ತೀನಿ. ದಯವಿಟ್ಟು ಇದೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡಿ ಅತ್ತೆ. ಆ 3 ತಿಂಗಳಲ್ಲಿ ಇನ್ನು ಎಂಥ ಅಪಾಯ ಬರುತ್ತೋ ಅನ್ನೋದೇ ನನ್ನ ಭಯ ಭಾಗ್ಯ. ಆ ಅಪಾಯಕ್ಕೆ ನಿನ್ನ ಮಿತ್ರನ ನಾನು ಬಲಿ ಕೊಡಕ್ಕಾಗಲ್ಲ. ಇದುವರೆಗೂ ಮಾಡಿರೋ ತಪ್ಪುಗಳೇ ಸಾಕು, ನಡೆದಿರೋ ಕೇಡುಗಳೇ ಸಾಕು. ಇನ್ನು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ. ಕಷ್ಟದ ಪರಿಸ್ಥಿತಿಗಳನ್ನ ನಗ್ತಾ ಎದುರಿಸ್ಬೇಕು ಅಂತ ಅನಿಸ್ತಾ ಇಲ್ಲ ನನಗೆ. ಅದ್ ಹಾಗಲ್ಲ ಅತ್ತೆ. ಇನ್ನು ಕೇಳ್ತಾನೆ ಇದ್ರೆ ನಿನ್ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಭಾಗ್ಯ. ನಿನ್ಗೆ ಅದೇ ಬೇಕು ಅನ್ನೋದಾದ್ರೆ ನಾನೀಗ್ಲೇ ನಿನ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ. ನೋಡು ಭಾಗ್ಯ, ನೀನು ಒಳ್ಳೆ ಹುಡುಗಿ. ಆ ವಿಷಯದಲ್ಲಿ ಯಾವುದೇ ರೀತಿ ಸಂದೇಹನೂ ಇಲ್ಲ. ಅದಕ್ಕೆ ನಿನ್ಗೂ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿರು. ನಿಮ್ಮಿಬ್ರಿಗೂ ವಿಚ್ಛೇದನ ಆದ್ಮೇಲೆ ನಿನ್ ಜೀವನ ಏನಾಗೋಗುತ್ತೆ ಅಂತ ಯೋಚನೆ ಮಾಡ್ಬೇಡ. ಮುಂದಿನ ಜೀವನಕ್ಕೆ ಕಷ್ಟ ಆಗತ್ತೆ ಅಂತ ಭಯ ಪಡ್ಬೇಡ. ನಿನ್ ಜವಾಬ್ದಾರಿ ನಂದು. ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ನಂದು. ವಿಚ್ಛೇದನ ಆಗೋಯ್ತಲ್ವಾ ಅಂತ ನಿನ್ನನ್ನ ಹಾಗೆ ಬಿಟ್ಬಿಡಲ್ಲ ಭಾಗ್ಯ. ಆ ವಿಷಯದಲ್ಲಿ ನೀನ್ ಧೈರ್ಯವಾಗಿರ್ಬಹುದು, ಸರಿನಾ? ನಿಮ್ ಭಯಕ್ಕೆ ನನ್ನ ಉಸಿರೇ ನಿಂತೋಯ್ತು. ನಿಮ್ ನೋವಿಗೆ ನನ್ ಕಾಲ್ಗೆ ಸಂಕೋಲೆ ಹಾಕ್ಬಿಟ್ರಿ. ಇನ್ನು ನಾನು ಏನ್ ಮಾತಾಡ್ಲಿ ಅತ್ತೆ? ಅಬ್ಬಾ, ಈ ಭಾಗ್ಯ ಮತ್ತೆ ಯಾವ ಮ್ಯಾಜಿಕ್ ಮಾಡ್ತಾಳೋ, ಯಾವ ಥರ ಮೋಡಿ ಮಾಡಿ ಆಂಟಿ ಮನ್ಸನ್ನ ಚೇಂಜ್ ಮಾಡ್ತಾಳೋ ಅಂತ ಭಯ ಆಯ್ತು ಆಂಟಿ. ಈ ಏಟಿಗೆ ಭಾಗ್ಯ ಅನ್ನೋ ಪೀಡೆ ಕಳೀತು.
ಟೋಟಲ್ ಆಗಿ ನಿನ್ ದಾರಿಗೆ ಯಾವ ತರ ಅಡ್ಡಿನೂ ಇಲ್ಲದೆ ಕ್ಲಿಯರ್ ಆಗುತ್ತೆ. ಲೆಟ್ಸ್ ಗೋ ಕಮ್.